ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ಡೈಲಿ ಹೇಗೆ ಮೇಕಪ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಸಿಂಪಲ್ ಮೇಕಪ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟು ರೋಸ್ ವಾಟರ್ನ ಯೂಸ್ ಮಾಡ್ಕೊತೀನಿ. ಯಾರ ಹತ್ರ ಆದರೂ ಪ್ರೈಮರ್ ಇದ್ದರೆ ಪ್ರೈಮರ್ ಹಾಕ್ಕೊಳ್ಳಿ. ಫಸ್ಟು ಸ್ವಲ್ಪ ರೋಸ್ ವಾಟರ್ನ ಹಚ್ಕೋಬೇಕು. ಈಗ ಫಸ್ಟು ರೋಸ್ ವಾಟರ್ನ ಹಚ್ಕೊಳ್ಳಿ. ರೋಸ್ ವಾಟರು 15 ರೂಪಾಯಿ ಕೂಡ ಸಿಗುತ್ತೆ. ರೋಸ್ ವಾಟರ್ ಹಚ್ಚಿದ್ಮೇಲೆ ಸ್ವಲ್ಪ ಅದು ಡ್ರೈ ಆಗೋದಕ್ಕೆ ಬಿಡಿ. ಅದು ವಾಟರ್ ಅಲ್ವಾ, ಸೊ ಹಂಗಾಗಿ ಅದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ. ಅದನ್ನು ಅಪ್ಲೈ ಮಾಡಿಕೊಂಡು ಅದು ಡ್ರೈ ಆದಮೇಲೆ ಗ್ಲೋ ಆ್ಯಂಡ್ ಲವ್ಲಿ ಅನ್ನೋ BB ಕ್ರೀಮ್ನ ತೊಗೋತಾ ಇದ್ದೀನಿ. ಅದನ್ನು ಕೈಯಲ್ಲಿ ಬ್ಲೆಂಡ್ ಮಾಡೋದಕ್ಕಿಂತ ಈ ಥರ ಪಫ್ ಸಿಗುತ್ತೆ ಬ್ಲೆಂಡರ್ ಅಂತ, 40 ರೂಪೀಸ್ ಅಷ್ಟೇ. ಅದನ್ನು ಸ್ವಲ್ಪ ಒಂದು ಸರಿ ವಾಶ್ ಮಾಡಿಕೊಂಡು ನೀರನ್ನ ಸ್ವಲ್ಪ ಹಿಂಡ್ಕೊಂಡು ತೊಗೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ವಾಶ್ ಮಾಡಿಕೊಂಡು ನೀರನ್ನ ಈ ಥರ ಹಿಂಡ್ಕೋಬೇಕು. ಅದಾದಮೇಲೆ BB ಕ್ರೀಮ್ನ ಹಚ್ಕೋಬೇಕು. ಈ ಥರ ಡಾಟ್ ಡಾಟ್ ಇಟ್ಕೊಂಡು ಹೋಗಬೇಕು. ಡಾರ್ಕ್ ಸರ್ಕಲ್ ಇರೋ ಅಥವಾ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಇದಾದಮೇಲೆ ಬ್ಲೆಂಡರ್ ತೊಗೊಂಡು ಈ ಥರ ಟ್ಯಾಪ್ ಮಾಡಬೇಕು. ಫಸ್ಟಿಗೆ ಹಿಂಗೆ ಟ್ಯಾಪ್ ಮಾಡಿಬಿಡಿ, ಅದು ಎಲ್ಲ ಕಡೆನೂ ಸರಿ ಹೋಗುತ್ತೆ. ಆಮೇಲೆ ಈ ಥರ ಮಾಡಿ. ಫಸ್ಟ್ ಈ ಥರ ಈ ಥರ ಮಾಡ್ಕೊಂಡು ಹೋದರೆ ಅದು ಎಲ್ಲ ಕಡೆ ಬ್ಲೆಂಡ್ ಆಗುತ್ತೆ, ಎಲ್ಲ ಕಡೆನೂ ಸಮವಾಗಿ ಬರುತ್ತೆ. ಅದಾದಮೇಲೆ ಇಲ್ಲಿ ಡಾರ್ಕ್ ಸರ್ಕಲ್ ಇರುತ್ತವ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀವು ಈ ಥರ BB ಕ್ರೀಮ್ ಹಚ್ಚಿದಾಗ ಕಿವಿಗೂ ಕತ್ತಿಗೂ ಎಲ್ಲ ಹಾಕ್ಕೋಬೇಕು. ಇಲ್ಲಾಂದರೆ ಕತ್ತು ಕಿವಿ ಎಲ್ಲ ಒಂದು ಕಲರ್ ಕಾಣಿಸುತ್ತೆ. ಫುಲ್ಲು ಈ ಥರ ಫುಲ್ ಬ್ಲೆಂಡ್ ಮಾಡಿಕೊಂಡು ಎಲ್ಲ ನೀಟಾಗಿ ಹಚ್ಕೊಂಡು ಅದಾದಮೇಲೆ ಕಾಂಪ್ಯಾಕ್ಟ್ ಪೌಡ್ರನ್ನ ಹಚ್ಕೋಬೋದು. ಬಟ್ ಡೈಲಿ ಯೂಸ್ ಮಾಡಬಾರ್ದು, ಹಂಗಾಗಿ ನಾನು ಪೌಡ್ರು ಯೂಸ್ ಮಾಡಲ್ಲ. ಯಾವಾಗಾದ್ರೂ ಫಂಕ್ಷನಿಗೆ ಮಾತ್ರ ಯೂಸ್ ಮಾಡ್ತೀನಿ. ಐಬ್ರೋ ಫಿಲ್ ಮಾಡ್ಕೊತೀನಿ. ಇದು 10 ರೂಪೀಸ್ ಐಬ್ರೋ ಪೆನ್ಸಿಲು. ಫಸ್ಟು ಲೈನ್ ಬರ್ಕೊಬಿಡಿ ಐಬ್ರೋ ಮೇಲೆ. ಫಸ್ಟು ಲೈನ್ ಮಾಡಿಕೊಂಡು ಈ ಥರ ಬರ್ಕೊಬಿಡಿ. ಈ ಥರ ಡ್ರಾ ಮಾಡ್ಕೊಬಿಡ್ಬೇಕು. ನಾನು ಇಲ್ಲಿ ಮಿರರ್ ಇದೆ, ಸೊ ಹಂಗಾಗಿ ಅಲ್ಲಿ ನೋಡ್ಕೊಂಡು ಬರ್ಕೋತೀನಿ. ಫಸ್ಟು 2 ಲೈನ್
ಮಾಡಿಕೊಂಡು ಐಬ್ರೋ ಲೈನ್ ಬರ್ಕೋಬೇಕು. ಅದಾದಮೇಲೆ ಐಬ್ರೋ ಫಿಲ್ ಮಾಡ್ಕೋಬೇಕು. ಇದಾಯಿತು. ನನಗೆ ಐಬ್ರೋ ತಿನ್ನಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಐಲೈನರ್ನ ಯೂಸ್ ಮಾಡ್ತೀನಿ. ಈ ಕಡೆನೂ ಹಾಗೆ ನೀವು ಫಸ್ಟು ಶೇಪ್ನ ಇದು ಲೈನ್ನ ಬರ್ಕೊಬಿಡ್ಬೇಕು. ಅದಾದಮೇಲೆ ನಾವು ಐಬ್ರೋನ ಫಿಲ್ ಮಾಡ್ಕೋಬೇಕು. ನಾನು ಇಲ್ಲಿ ನೋಡ್ಕೊಂಡು ಫಿಲ್ ಮಾಡ್ಕೊತೀನಿ. ಈ ಥರ ಎರಡು ಸೈಡು ಐಬ್ರೋನ ಫಸ್ಟು ಒಂದು 2 ಲೈನ್ನ ಡ್ರಾ ಮಾಡಿಕೊಂಡು ಅದಾದಮೇಲೆ ಎರಡನ್ನ ಐಬ್ರೋ ಈ ಥರ ಫಿಲ್ ಮಾಡ್ಕೋಬೇಕು. ನನಗಿಲ್ಲಿ ಸ್ಕಿನ್ ಕಿತ್ತೋಗಿರೋದ್ರಿಂದ ಈ ಕಡೆ ಶೇಪ್ ಬರುತ್ತೆ, ಈ ಕಡೆ ಶೇಪ್ ಬರೋಲ್ಲ. ಕಾಜಲ್ನ ಯೂಸ್ ಮಾಡ್ತೀನಿ. ಇದು 50 ರೂಪೀಸು ಹಿಮಾಲಯ ಕಾಜಲ್ಲು. ನಾನು ಇದೇ ಯೂಸ್ ಮಾಡೋದು. ಇದು ಚೆನ್ನಾಗೇ ಇರುತ್ತೆ. ಅದಾದಮೇಲೆ ನಾನು ಐಲೈನರ್ನ ಯೂಸ್ ಮಾಡ್ತೀನಿ. ಐಲೈನರ್ನ ಇಲ್ಲಿ ಫಂಕ್ಷನ್ ಇದ್ದಾಗ ಮಾತ್ರ ಕಣ್ಮೇಲೆ ಹಾಕೋತೀನಿ. ಇಲ್ಲ ಅಂದಾಗ ನಮ್ಮ ಕಣ್ಣು ರೆಪ್ಪೆನ ಹೈಲೈಟ್ ಮಾಡೋದಕ್ಕೋಸ್ಕರ ಐಲ್ಯಾಶಸ್ಗೆ ಯೂಸ್ ಮಾಡ್ತೀನಿ. ಈಗ ಹಾಕೋತೀನಿ ಇದನ್ನೇ. ಕಣ್ಣು ನಮಗೆ ಚೆನ್ನಾಗಿ ಕಣ್ಣಿಗೆ ರೆಪ್ಪೆ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿ ಕಾಣುತ್ತೆ, ಬ್ಲಾಕ್ ಕಾಣಿಸುತ್ತೆ. ಆದಮೇಲೆ ನೆಕ್ಸ್ಟು ಲಿಪ್ಸ್ಟಿಕ್ ಹಚ್ಚೋದಕ್ಕಿಂತ ಮುಂಚೆ ಲಿಪ್ ಲೈನರ್ ತೊಗೊಂಡು ಲಿಪ್ನ ಮೇಲೆ ಡ್ರಾ ಮಾಡ್ಕೋಬೇಕು. ಲಿಪ್ ಹೇಗಿದೆಯೋ ಅದ್ರ ಮೇಲೆ ನಾವು ಡ್ರಾ ಮಾಡ್ಕೋಬೇಕು. ಅಕಸ್ಮಾತ್ ಏನಾದರೂ ಯಾರಿಗಾದರೂ ಲಿಪ್ ಸ್ವಲ್ಪ ಇದು ಚಿಕ್ಕದಾಗಿದೆ ಅಂದರೆ ನಾವು ದೊಡ್ಡದಾಗಿ ಕೂಡ ಡ್ರಾ ಮಾಡಿಕೊಂಡು ಅದರಲ್ಲಿ ಅದಾದಮೇಲೆ ಲಿಪ್ಸ್ಟಿಕ್ ಹಾಕೋದ್ರಿಂದ ಲಿಪ್ ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ನಾನು ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಮುಂಚೆ ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ. ಈ ಥರ ಲಿಪ್ ಲೈನರ್ನ ಫಸ್ಟು ಡ್ರಾ ಮಾಡ್ಕೋಬೇಕು. ಅದಾದಮೇಲೆ ಲಿಪ್ಸ್ಟಿಕ್ನ ಯೂಸ್ ಮಾಡಬೇಕು. ಈ ಲಿಪ್ ಲೈನರು 40 ರೂಪೀಸು, ಮಾಮೂಲಿ ಅಂಗಡಿಯಲ್ಲಿ ಸಿಕ್ಕಿದ್ದು 20 ರೂಪೀಸ್ ಕೂಡ ಸಿಗುತ್ತೆ. ನೆಕ್ಸ್ಟು ನಾನಿಲ್ಲಿ ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್ಕು ಯಾವ್ದಾದ್ರು ಫಂಕ್ಷನ್ಗೆ ಮಾತ್ರ ಯೂಸ್ ಮಾಡ್ತೀನಿ. ಎವ್ರಿ ಡೇ ಅಂದರೆ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಇದು ಕ್ರೇಜ್ ಅಂತ ಸ್ವಿಸ್ ಬ್ಯೂಟಿದು 120 ರೂಪೀಸು. ಡೈಲಿ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ.
ಲಿಪ್ ಲೈನರ್ನ ಯೂಸ್ ಮಾಡೋದ್ರಿಂದ ಲಿಪ್ಸ್ಟಿಕ್ಕು ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಗಲ್ಲ. ನೋಡಿ, ಲಿಪ್ ಲೈನರ್ ಫಸ್ಟು ಹಾಕಿ ನೆಕ್ಸ್ಟು ಲಿಪ್ಸ್ಟಿಕ್ ಹಚ್ಚೋದ್ರಿಂದ ನಾವು ಲಿಪ್ಸ್ಟಿಕ್ನ ಅದರೊಳಗಡೆ ಹಚ್ಚುತ್ತೀವಿ ಲೈನರ್ ಇರೋದ್ರಿಂದ. ಫಸ್ಟಿಗೆ ಒಂದು ದೃಷ್ಟಿ ಬಟ್ಟನ್ನ ಇಟ್ಕೋತೀನಿ. ನನಗೆ ಅವಾಗಿಂದನೂ ದೃಷ್ಟಿ ಬಟ್ಟು ಇಟ್ಕೊಳ್ಳೋದಂದರೆ ತುಂಬ ಇಷ್ಟ. ಒಂದೇ ಒಂದು ಐ ಲೈನರಲ್ಲೇ ಒಂದು ದೃಷ್ಟಿ ಬಟ್ಟೆ ಇಟ್ಕೊಂತೀನಿ. ಇಷ್ಟೇ ನಂದು ಎವ್ರಿಡೇ ಮೇಕಪ್. ಲಾಸ್ಟಿಗೆ ಒಂದು ಸ್ಟಿಕ್ಕರ್. ಎವ್ರಿಡೇ ಮೇಕಪ್ ಇಷ್ಟೇ. ಫಂಕ್ಷನ್ಗೆ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಎವ್ರಿಡೇ ಅಂದರೆ ಇಷ್ಟೇ ಸಿಂಪಲ್ಲಾಗಿ ಹೀಗೆ ಮಾಡ್ಕೋಬೋದು. ಲಾಸ್ಟು ಒಂದು ಕುಂಕುಮನ ಇಟ್ಕೋತೀನಿ. ನಾನು ರೆಡಿ ಆದಾಗ ಕುಂಕುಮನ ಇಡೋದು ಮರೆಯಲ್ಲ, ಕುಂಕುಮನ ಇಟ್ಕೊತೀನಿ. ಎವ್ರಿಡೇ ಮೇಕಪ್ ಇಷ್ಟೇ. ಡೈಲಿ ಆಫೀಸ್ಗೆ ಮತ್ತು ಕಾಲೇಜ್ಗೆ ಹೋಗೋರಿಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.